ವೀಕ್ಷಕರೇ, ಈ ಒಂದು ಸ್ಕೂಟರ್ನ ಕೀ ಇಲ್ದಂಗೆ ಅನ್ಲಾಕ್ ಮಾಡ್ಬೋದು. ಹೇಗೆ ನೋಡ್ತಿರ್ಬೋದು. ಇವಾಗ ಕೀ ಹಾಕಿಲ್ಲ ನಾನು, ಇವ್ರದ್ದೇ ಆ್ಯಪ್ ಇದೆ, ಎಲೆಕ್ಟ್ರಿಕ್ಸ್ ಆ್ಯಪ್ ಅಂತ ಹೇಳಿ. ಇದರಲ್ಲಿ ನಾನು ಇದು ಜಸ್ಟ್ ಆನ್ ಅಂತ ಪ್ರೆಸ್ ಮಾಡಿದ್ರೆ ಗಾಡಿ ಆನ್ ಆಯಿತು. ಆ್ಯಂಡ್ ಮೂವ್ ಕೂಡ ಮಾಡ್ಬೋದು. ನೋಡಿ ಮೂವ್ ಆಗ್ತದೆ ಗಾಡಿ. ಸೊ ಇವಾಗ ಗಾಡಿ ಆನ್ ಆಗಿದೆಯಲ್ಲ, ಆಫ್ ಮಾಡಿದಾಗ ಇನ್ನೊಂದು ಫೀಚರ್ ಇದೆ, ನೋಡ್ತಿರ್ಬೋದು. ಮುಂದೆ ಹೋಗ್ಬೋದು ನೀವು. ಎಲ್ಲರೂ ಮಾಲಲ್ಲಿ ಪಾರ್ಕ್ ಮಾಡಿದ್ದೀರಾ, ಡಾರ್ಕ್ ಇದೆ ಅಂತ ಹೇಳಿದ್ರೆ ಆಫ್ ಮಾಡಿದಾಗ ಇಮಿಡಿಯೇಟು ಹೆಡ್ ಲ್ಯಾಂಪ್ ಆನ್ ಆಗುತ್ತೆ. ಫಾಲೋ ಮೀ ಫಂಕ್ಷನ್ ಇದೆ ಆ್ಯಕ್ಚುಲಿ. ಸೊ ನಿಮಗೆ ಅಸಿಸ್ಟ್ ಮಾಡುತ್ತೆ. ಸ್ವಲ್ಪ ದೂರ ಹೋಗೋವರೆಗೂ ಒಂದು 10 ಸೆಕೆಂಡ್ಸ್ 15 ಸೆಕೆಂಡ್ಸ್ ಆನ್ ಇರುತ್ತೆ, ಅದಾದಮೇಲೆ ಆಫ್ ಆಗುತ್ತೆ. ಇತ್ತೀಚೆಗಂತೂ ಬೆಂಗಳೂರಲ್ಲಿ ಮ್ಯಾಪ್ ಇಲ್ದೆಲ್ಲ ಎಲ್ಲೂ ಹೋಗೋಕ್ಕೆ ಆಗಲ್ಲ. ಸೊ ಅಡ್ರೆಸ್ ಏನಾದರೂ ನಿಮ್ಗೆ ಗೊತ್ತಾಗ್ತಿಲ್ಲ, ಮ್ಯಾಪ್ ಹಾಕೋಬೇಕು ಅಂತ ಹೇಳಿದ್ರೆ ಇದರಲ್ಲಿ ಹಾಕೋಬೋದು. ಈ ಒಂದು ಅಫೋರ್ಡಬಲ್ ಸ್ಕೂಟರಲ್ಲೂ ಕೂಡ ಈ ಒಂದು ನ್ಯಾವಿಗೇಷನ್ ಅಸಿಸ್ಟ್ ಇದೆ, ನೋಡ್ತಿರ್ಬೋದು. ಇದರಲ್ಲಿ ನಾನು ಸರ್ಚ್ ಮಾಡ್ತೀನಿ, ಜ್ಞಾನ ಬರ್ತಿ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದ ತಕ್ಷಣ ನ್ಯಾವಿಗೇಟ್ ಅಂತ ಹಾಕಿದ ತಕ್ಷಣ ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ನಿಮಗೆ ಇಂಡಿಕೇಶನ್ ಕೊಡುತ್ತೆ ಯಾವ ಕಡೆ ನೀವು ರೈಟ್ ತೊಗೋಬೇಕಾ, ಲೆಫ್ಟ್ ತೊಗೋಬೇಕಾ, ಆ್ಯಂಡ್ ಎಷ್ಟು ಮೀಟ್ರಲ್ಲಿ, ಇದೆಲ್ಲ ಕ್ಲಿಯರಾಗಿ ತೋರಿಸುತ್ತೆ. ಇದರಿಂದಾಗಿ ಈಸಿಯಾಗಿ ನಿಮ್ಮ ಡೆಸ್ಟಿನೇಷನ್ನ ನೀವು ರೀಚ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಡಿಮ್ ಆಗುತ್ತೆ, ಅದರಿಂದಾಗಿ ವಿಸಿಬಿಲಿಟಿ ಕ್ಲಿಯರ್ ಆಗಿರುತ್ತೆ. ಇಂಡಿಕೇಟರ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಯಾರಾದರೂ ORVM ಅಲ್ಲಿ ನೋಡ್ತಾ ಇದ್ದಾರೆ ಮುಂದೆಯಿಂದ ಕಾರಲ್ಲಿ ಅಂತ ಹೇಳಿದ್ರೆ ಕ್ಲಿಯರಾಗಿ ಕಾಣುತ್ತೆ. ಸೊ ಅದೊಂದು ಅಡ್ವಾಂಟೇಜ್ ಇದೆ ನಿಮಗೆ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನನ್ನಿಂದ ಎಷ್ಟು ಗ್ರೀನ್ ನೋಡ್ತಾ ಇದ್ದೀರಲ್ವಾ, ಈ ಗ್ರೀನಾಗೆ ಉಳ್ಕೋಬೇಕು ಅಂತ ಹೇಳಿದ್ರೆ ನಾವು ಪೊಲ್ಯೂಷನ್ ಕಡಿಮೆ ಮಾಡೋದ್ರ ಕಡೆ ಗಮನ ಕೊಡಬೇಕು, ಸಸ್ಟೈನಬಿಲಿಟಿ ಕಡೆ ಗಮನ ಕೊಡಬೇಕು. ಸೊ ಹಾಗಾಗಿನೇ ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ಗೆ ಸ್ವಿಚ್ ಆಗೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ EV ರೆವಲ್ಯೂಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಬಂದಾಗ ಮೇನ್ ಪಾರ್ಟ್ ಆಗಿರುವಂಥದ್ದೇ ಆ್ಯಕ್ಚುಲಿ ಒಂದು ಬ್ಯಾಟ್ರಿ ಮತ್ತು ಮೋಟರು. ಅದರಲ್ಲೂ ಕೂಡ ಹಾರ್ಟ್ ಆಫ್ ದಿ ಸ್ಕೂಟರ್ ಅಂತ ಬಂದಾಗ ಅದು ಬ್ಯಾಟ್ರಿನೇ ಆಗಿರುತ್ತೆ. ವಾಟ್ ಇಫ್ ಒಂದು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರರ್, ಅದು ಕೂಡ ವೆಲ್ ಎಕ್ಸ್ಪೀರಿಯನ್ಸ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರರೇ ಒಂದು ಎಲೆಕ್ಟ್ರಿಕ್ಸ್ ಅಂತ ಹೇಳಿ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಕಂಪನಿನ ಸ್ಟಾರ್ಟ್ ಮಾಡಿ ವೆಹಿಕಲ್ಸ್ನ ಲಾಂಚ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹೌದು, ಇದು ನಿಜ ಆಗಿದೆ. ಸೊ ಅದ್ರ ಬಗ್ಗೆನೇ ನಾನು ಇವತ್ತು ಮಾತಾಡ್ತಿರೋದು. ಎಲೆಕ್ಟ್ರಿಕ್ಸ್ LXS G 2.0 ಅಂತ ಹೇಳಿ 0 ಅಂತ ಹೇಳಿ ಈ ಒಂದು ಸ್ಕೂಟರ್ನ ಇವತ್ತು ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಹೌದು, ಇದರಲ್ಲಿ ಬ್ಯಾಟ್ರಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ 30+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುವಂತಹ ಸಾರ್ ಗ್ರೂಪ್ ಅವರೇ ಈ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿ, ಎಲೆಕ್ಟ್ರಿಕ್ಸ್ ಅನ್ನುವಂತಹ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿ ಸ್ಕೂಟರ್ಸ್ನೆಲ್ಲ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಬ್ಯಾಟ್ರಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂತಹ ಅವಶ್ಯಕತೆ ಇಲ್ಲ. ಹೌದು, ಅದ್ರ ಜೊತೆಗೆ ಫೀಚರ್ಸು ಕೂಡ ಕಂಪ್ಲೀಟ್ಲಿ ಲೋಡೆಡ್. ಆ್ಯಕ್ಚುಲಿ ಇದರಲ್ಲಿ ಇಂಥ ಫೀಚರ್ಸ್ ಇಲ್ಲ ಅಂತ ಹೇಳೋಂಗಿಲ್ಲ. ಲೇಟೆಸ್ಟ್ ಟೆಕ್ನಾಲಜಿ ಎಲ್ಲ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಈ ಒಂದು ಫೀಚರ್ಸ್ ಏನಿದೆ ಇದು ನಿಮ್ಮ ಲೈಫ್ನ ಈಸಿ ಮಾಡುತ್ತೆ. ಹೇಗೆ ಈಸಿ ಮಾಡುತ್ತೆ ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಆಗಿರೋ ವೀಕ್ಷಕರೇ, ಕಂಪ್ಲೀಟಾಗಿ ಈ ಒಂದು ಎಲೆಕ್ಟ್ರಿಕ್ಸ್ LXS G 2.0ದು ರಿವ್ಯೂನ ನೋಡ್ತಾ ಹೋಗೋಣ. ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಎಲ್ರಿಗೂ ಇಷ್ಟ ಆಗುವಂತಹ ಒಂದು ಡಿಸೈನ್ ಇದೆ, ನೋಡ್ತಿರ್ಬೋದು. ಸೊ ಎಲ್ಲ ಆ್ಯಂಗಲಿಂದ ಚೆನ್ನಾಗಿ ಕಾಣುತ್ತೆ. ನನಗೆ ಎಸ್ಪೆಷಲಿ ಸೈಡ್ ಆ್ಯಂಗಲ್ ತುಂಬ ಇಷ್ಟ ಆಯಿತು. ಸೊ ನೋಡ್ತಿರ್ಬೋದು, ಫ್ರಂಟಲ್ಲಿ ನಿಮಗೆ LED DRLs ಕೊಟ್ಟಿದ್ದಾರೆ ಮೇಲ್ಗಡೆ, ಆ್ಯಂಡ್ ಸೈಡ್ ಇಂಡಿಕೇಟರ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಇದನ್ನು ಆನ್ ಮಾಡಿದಾಗ ಸೊ ಇದು ಬಂದ್ಬಿಟ್ಟು ಡಿಮ್ ಆಗುತ್ತೆ, ಅದರಿಂದಾಗಿ ವಿಸಿಬಿಲಿಟಿ ಕ್ಲಿಯರ್ ಆಗಿರುತ್ತೆ. ಇಂಡಿಕೇಟರ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಯಾರಾದರೂ ORVM ಅಲ್ಲಿ ನೋಡ್ತಾ ಇದ್ದಾರೆ ಮುಂದೆಯಿಂದ ಕಾರಲ್ಲಿ ಅಂತ ಹೇಳಿದ್ರೆ ಕ್ಲಿಯರಾಗಿ ಕಾಣುತ್ತೆ. ಸೊ ಅದೊಂದು ಅಡ್ವಾಂಟೇಜ್ ಇದರಲ್ಲಿ ನಿಮಗೆ. ಹಾಗೆ ನೋಡ್ತಿರ್ಬೋದು, ಎಲೆಕ್ಟ್ರಿಕ್ಸ್ ಅಂತ ಹೇಳಿ ಸ್ಟಿಕರಿಂಗ್ ಮಾಡಿದ್ದಾರೆ. ಸೊ ಹ್ಯಾಲೋಜನ್ ಬರೋದು ಹೆಡ್ ಲ್ಯಾಂಪ್ ಇದರಲ್ಲಿ. ಹಾಗೆ ಕೆಳಗಡೆ ನೋಡಿದಾಗ ನಿಮಗೆ ಸಾಫ್ಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸೊ ಸೆಟಪ್ ತುಂಬ ಚೆನ್ನಾಗಿದೆ ಸಸ್ಪೆನ್ಷನ್ದು. ಆ್ಯಂಡ್ ಆಲ್ಸೋ ಬ್ರಾಡ್ ಟೈರ್ಸ್ ಇರೋದ್ರಿಂದ ಎಲ್ಲೇ ಹೋಗಬೇಕಾದ್ರೂ ಕೂಡ ನಿಮಗೆ, ಅಂದರೆ ಹಳ್ಳ ಆಗಿರ್ಬೋದು ಅಥವಾ ಒಂದು ಹೈವೇಲಿ ಓಡಿಸಿದ್ರೆ ಅಂತ ಹೇಳಿದ್ರು ಕೂಡ ಬೆಟರ್ ಸ್ಟೆಬಿಲಿಟಿ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇದರಲ್ಲಿ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಕೂಡ ಇದೆ. ಸೊ ಇದು ಅಷ್ಟು ಈಸಿಯಾಗೆ ಸ್ಕಿಡ್ ಆಗಲ್ಲ ವೆಟ್ ಕಂಡೀಷನ್ಸಲ್ಲೂ ಕೂಡ. ಸೈಡ್ ಲುಕ್ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಎಸ್ಪೆಷಲಿ ಹೇಳಿದ್ನಲ್ಲ, ಸೈಡ್ ಲುಕ್ಕು ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿ ನನಗೆ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ನೋಡ್ತಿರ್ಬೋದು ಇಲ್ಲಿ LXS G 2.0 ಅಂತ ಹೇಳಿ ಬ್ಯಾಡ್ಜಿಂಗ್ ನೋಡ್ಬೋದು. ಎಲೆಕ್ಟ್ರಿಕ್ಸ್ ಅವರ ಬ್ಯಾಡ್ಜಿಂಗ್ ಇಲ್ಲಿ ನೋಡ್ಬೋದು ನೀವು. ಸೊ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ನೋಡ್ತಿರ್ಬೋದು, ಇಲ್ಲಿ ಜಾಗ ಕೊಟ್ಟಿದ್ರು ಕೂಡ ಕಾಲಿಟ್ಕೊಳ್ಳೋಕ್ಕೆ ಕೆಳಗಡೆ ಬಂದ್ಬಿಟ್ಟು ಒಂದು ಫುಟ್ರೆಸ್ಟ್ನ ಕೊಟ್ಟಿದ್ದಾರೆ. ಸೊ ತುಂಬ ಗಾಡಿಗಳಲ್ಲಿ ಫುಟ್ರೆಸ್ಟ್ ಇರೋಲ್ಲ, ಸೊ ಸ್ವಲ್ಪ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ. ಬಟ್ ಇದ್ರಲ್ಲಿ ಆರಾಮಾಗಿ ಕುತ್ಕೊಬೋದು. ನಾನು ಕೂಡ ಕುತ್ಕೊಂಡೆಲ್ಲ ಚೆಕ್ ಮಾಡಿದೆ. ನೋಡ್ತಿರ್ಬೋದು ಲೇಡೀಸ್ ಫುಟ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ಕೊಟ್ಟಿರೋದು ಆ್ಯಕ್ಚುಲಿ ಈ ಕ್ಯಾಪ್ ಏನು ಕೊಟ್ಟಿದ್ದಾರೆ ಇದು ಲುಕ್ನ ಎನ್ಹಾನ್ಸ್ ಮಾಡ್ತಾ ಇದೆ. ಸೊ ಕ್ವಾಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂತಹ ಅವಶ್ಯಕತೆಯೇ ಇಲ್ಲ. ಸೊ ತುಂಬ ಕ್ವಾಲಿಟಿ ವೈಸ್ ತುಂಬ ಒಂದು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ರೇರಿಗೆ ಬರ್ತೀರಾ ಅಂತ ಹೇಳಿದ್ರೆ ನೋಡ್ತಿರ್ಬೋದು, ಸೊ ಗ್ರ್ಯಾಬ್ ಹ್ಯಾಂಡಲ್ ನೋಡ್ತಿರ್ಬೋದು, ಇದು ಕೂಡ ಅಷ್ಟೇ ಸಾಲಿಡ್ ಆಗಿದೆ. ಇದು ಗ್ರೇನ್ ರೇಲ್ ಆ್ಯಕ್ಚುಲಿ ಇದು
ಸೊ ಇದು ಲೇಟೆಸ್ಟ್ ಮಾಡಲಲ್ಲಿ ಸಿಲ್ವರ್ ಕಲರ್ ಬರ್ತಾ ಇದೆ. ಸೊ ರೇರ್ ಬಂದ್ಬಿಟ್ಟು ನಿಮಗೆ ಡೀಸೆಂಟ್ ಆಗಿದೆ, ನಾರ್ಮಲ್ ಸೆಟಪ್ ಬರುತ್ತೆ. ಆ್ಯಂಡ್ ಮೋಟರ್ ನೋಡ್ಬೋದು, ಹಬ್ ಮೋಟರು. ಸೊ ಆಬ್ವಿಯಸ್ಲಿ ನಿಮಗೆ IP67 ರೇಟೆಡ್ ಎಲ್ಲ ಬರುತ್ತೆ, ವಾಟರ್ ಪ್ರೂಫು, ಅಂದರೆ ವಾಟರ್ ರೆಸಿಸ್ಟೆಂಟ್ ಬರುತ್ತೆ, ವಾಟರ್ ಪ್ರೂಫ್ ಯಾವುದು ಕೂಡ ಬರಲ್ಲ ನಿಮಗೆ. ಹಾಗೆ ನೋಡ್ತಿರ್ಬೋದು. ಸೊ ಸೈಡ್ ಲುಕ್, ರೈಟ್ ಸೈಡ್ ವ್ಯೂ. ಇನ್ನು ಇಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಮ್ಯಾಸಿವ್ ಲೆಗ್ ರೂಮ್ ಬರುತ್ತೆ. ಇದರಿಂದಾಗಿ ಜೊತೆಗೆ ನಿಮಗೆ ಒಳ್ಳೆ ಒಂದು ವೈಡ್ ಸೀಟ್ ಇರೋದ್ರಿಂದ ನಿಮಗೆ ಲಾಂಗ್ ಸೀಟ್ ಬರುತ್ತೆ. ಇದರಿಂದಾಗಿ ಒಳ್ಳೆ ಕಂಫರ್ಟ್ ಇರುತ್ತೆ ಕೂತ್ಕೊಳ್ಳೋದಕ್ಕೆ. ಆ್ಯಂಡ್ ನಮ್ಮ ಆಲ್ಮೋಸ್ಟ್ ಇಂಡಿಯನ್ ರೋಡ್ಸಲ್ಲಿ ನಾವು ಮೊಪೆಡೆಲ್ಲ ಯೂಸ್ ಮಾಡೋವಂಥದ್ದೇ ಆ್ಯಕ್ಚುಲಿ ಏನಕ್ಕೆ ಅಂತ ಹೇಳಿದ್ರೆ ಮನೆ ಹತ್ರ ತಿರುಗಾಡೋಕ್ಕೆ ಜಾಸ್ತಿ ಯೂಸ್ ಮಾಡ್ತೀವಿ. ಅದರಲ್ಲೂ ಕೂಡ ಮನೆ ಹತ್ರ ನಾವು ಐಟಮ್ಸ್ ತರೋದಾಗಿರ್ಬೋದು, ಅಥವಾ ಮತ್ತು ಈ ವಾಟರ್ ಕ್ಯಾನ್ನ 20 ಲೀಟರ್ಸ್ ವಾಟರ್ ಕ್ಯಾನ್ನ ಒಂದು ಡಿಸ್ಪೆನ್ಸರಿಂದ ತರ್ತಾ ಇರ್ತೀವಿ. ಅದೆಲ್ಲ ತರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತಿದ್ದು ನೋಡ್ತಿರ್ಬೋದು, ಯಾಕೆಂದರೆ ಸ್ಪೇಸ್ ಅಷ್ಟು ಜಾಸ್ತಿ ಇದೆ ಇದರಲ್ಲಿ. ಆ್ಯಂಡ್ ಆಲ್ಸೋ ಇಲ್ಲಿ ನೋಡ್ತಿರ್ಬೋದು ನೀವು, ಸ್ಟೋರೇಜ್ ಸ್ಪೇಸಸ್ ಕೂಡ ಬರುತ್ತೆ. ಫ್ರಂಟಲ್ಲಿ ಮೊಬೈಲ್ ಕೂಡ ಇಡ್ಬೋದು. ಆ್ಯಂಡ್ ಚಾರ್ಜಿಂಗ್ ಸಾಕೆಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಇದನ್ನು ತೆಗೆದುಬಿಟ್ರೆ ಈ ಥರ ನೀವು ಆರಾಮಾಗಿ USB ಟೈಪ್ ಕೊಟ್ಟಿದ್ದಾರೆ, ಅದನ್ನು ಚಾರ್ಜ್ ಮಾಡ್ಕೋಬೋದು. ಸೊ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನೋಡ್ತೀರಾ ಅಂತ ಹೇಳಿದ್ರೆ ಇದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ಬೋದು, ಅಷ್ಟೆಲ್ಲ ಡೀಟೇಲ್ಡ್ ಇನ್ಫಾರ್ಮೇಷನ್ ಬರುತ್ತೆ. ಆ್ಯಂಡ್ ಆಲ್ಸೋ ಫೀಚರ್ಸ್ ಕೂಡ ಇದರಲ್ಲಿ ಬರುತ್ತೆ. ಜಸ್ಟ್ ನಿಮ್ಗೆ ಒಂದು ಓವರ್ವ್ಯೂ ಕೊಡ್ತೀನಿ ಇವಾಗ, ಆಮೇಲೆ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೋಡ್ತಿರ್ಬೋದು ಇಲ್ಲಿ ನಿಮಗೆ ಬ್ಯಾಟ್ರಿ ಇಂಡಿಕೇಷನು, ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಹೇಳಿ ತೋರಿಸುತ್ತೆ. 56% ಬ್ಯಾಟ್ರಿ ಇದೆ. ಸೊ ಈ ಬ್ಯಾಟ್ರಿಲಿ ಎಷ್ಟು ಕಿಲೋಮೀಟರ್ ರೇಂಜ್ ಹೋಗುತ್ತೆ ಅಂತ ಕೂಡ ತೋರಿಸುತ್ತೆ. 41 ಕಿಲೋಮೀಟರ್ ರೇಂಜ್ ಹೋಗುತ್ತೆ. ಟೈಮ್ ಕೂಡ ತೋರಿಸ್ತಾ ಇದೆ, ನೋಡ್ತಿರ್ಬೋದು 1:24 ಇವಾಗ. ಆ್ಯಂಡ್ ಓಡೋಮೀಟರ್ ರೀಡಿಂಗ್ ತೋರಿಸ್ತಾ ಇದೆ. ಆ್ಯಂಡ್ ಯಾವ ಮೋಡಲ್ ಇದ್ದೀರಾ, ಮೋಡ್ನ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಇಲ್ಲಿ ಮೋಡ್ ಚೇಂಜ್ಗೆ ಬಟನ್ ಕೊಟ್ಟಿದ್ದಾರೆ. ಸೊ ಟಾಪ್ ಸ್ಪೀಡಲ್ಲಿ ಅಂದರೆ ಇವಾಗ ನಿಮಗೆ ಪವರ್ ಮೋಡಲ್ಲಿ ಇದು ಟಾಪ್ ಸ್ಪೀಡ್ ಬಂದುಬಿಟ್ಟು 52 km/h ಹೋಗುತ್ತೆ. ಓಕೆನಾ. ಆ್ಯಂಡ್ ಆಲ್ಸೋ ಈ ಕಡೆ ಇದನ್ನು ನೋಡ್ತಾ ಇದ್ದಿರಲ್ಲ, ಇದು ತುಂಬ ಇಂಪಾರ್ಟೆಂಟು. ಬ್ಯಾಟ್ರಿ ಎಷ್ಟು ಒಂದು ಟೆಂಪರೇಚರ್ ಇದೆ ಆ್ಯಸ್ ಆಫ್ ನೌ, ಏನಾದರೂ ಜಾಸ್ತಿ ಹೈ ಆಗ್ತಿದೆ ಟೆಂಪರೇಚರು, ಅದನ್ನೆಲ್ಲ ಇಲ್ಲೇ ತೋರಿಸುತ್ತೆ. ಸೊ ಇದರಿಂದಾಗಿ ನೀವು ಬ್ಯಾಟ್ರಿ ಹೆಲ್ತ್ ಯಾವ ಥರ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಇದರಲ್ಲಿ ನಿಮಗೆ. ಆ್ಯಂಡ್ ಆಲ್ಸೋ ನೋಡ್ತಿರ್ಬೋದು ಕರೆಂಟ್ ವೋಲ್ಟೇಜ್ ಕೂಡ ಇದರಲ್ಲಿ ತೋರಿಸುತ್ತೆ. ಆ್ಯಂಡ್ ಆಲ್ಸೋ ಈ ಕಡೆ ಅಂತ ಬಂದಾಗ ನಿಮ್ಗೆ ನಾರ್ಮಲ್ ಕಂಟ್ರೋಲ್ಸು, ಹೆಡ್ಲ್ಯಾಂಪ್ಸು, ಹೈ ಬೀಮ್, ಲೋ ಬೀಮು, ಸೈಡ್ ಇಂಡಿಕೇಟರ್ಸು, ಮತ್ತು ಇಲ್ಲಿ ನೋಡ್ತಿರ್ಬೋದು ರಿವರ್ಸ್ ಮೋಡ್ ಕೂಡ ಇದೆ. ಸೊ ರಿವರ್ಸು ತುಂಬ ಈಸಿ, ನೋಡ್ತಿರ್ಬೋದು ಇವಾಗ ನೋಡಿ. ಸೊ ಮೂವಿಂಗಲ್ಲಿ ಇದೆಯಲ್ಲ, ಸ್ಟಾರ್ಟ್ ಮಾಡ್ತೀನಿ ನೋಡಿ, ಮೂವಿಂಗಲ್ಲಿದೆ. ಈ ಬಟನ್ನ ಪ್ರೆಸ್ ಮಾಡಿಕೊಂಡು ನಾನು ಆಕ್ಸಿಲರೇಟ್ ಮಾಡಿದ್ರೆ 6 km/h ರಿವರ್ಸ್ ಹೋಗುತ್ತೆ. ಸೊ ವಿಚ್ ಇಸ್ ನಿಮಗೆ ಸೇಫ್ಟಿನೂ ಇನ್ಶೂರ್ ಮಾಡುತ್ತೆ. ಅದ್ರ ಜೊತೆಗೆ ಇಫ್ ಇನ್ ಕೇಸ್ ಟೈಟ್ ಪಾರ್ಕಿಂಗ್ ಸ್ಪೇಸಲ್ಲಿ ಪಾರ್ಕ್ ಮಾಡಿದ್ದೀರಾ, ಕಾಲಿಡೋಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ಆರಾಮಾಗಿ ನೀವು ಮೂವ್ ಮಾಡ್ಕೋಬೋದು. ಆ್ಯಂಡ್ ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಸೇಫ್ಟಿ ದೃಷ್ಟಿಯಿಂದ ಮೂವ್ ಆಗಲ್ಲ ಗಾಡಿ, ನೋಡ್ತಿರ್ಬೋದು. ಸೊ ಬ್ಯಾಟ್ರಿಯು ಕೂಡ ಲಾಕ್ ಬರುತ್ತೆ, ನೋಡ್ತಿರ್ಬೋದು. ಆ್ಯಂಡ್ ಇದು ರಿಮೂವಬಲ್ ಬ್ಯಾಟ್ರಿ. ಇದನ್ನು ತಕ್ಕೊಂಡು ಲಾಕ್ ತಕ್ಕೊಂಡು ಮೂವ್ಮೆಂಟ್ ಆಗಬಾರ್ದು ಅಂತ ಲಾಕ್ ಕೊಟ್ಟಿದ್ದಾರೆ. ಇದನ್ನು ತಕ್ಕೊಂಡು ಬ್ಯಾಟ್ರಿನ ರಿಮೂವ್ ಮಾಡಿಕೊಂಡು ಎಲ್ಲಿ ಬೇಕಾದ್ರೂ ಹೋಗಿ ಚಾರ್ಜ್ ಮಾಡ್ಬೋದು. ಸೊ ಇದೊಂದು ಅಡ್ವಾಂಟೇಜು. ತುಂಬ ಕಡೆ ಬೆಂಗಳೂರಲ್ಲಿ ಪಾರ್ಕಿಂಗ್ ಸ್ಪೇಸಸ್ ಇರಲ್ಲ, ಅಂದರೆ ಪಾರ್ಕಿಂಗಲ್ಲಿ ಒಂದು ಸ್ವಿಚ್ ಇರಲ್ಲ. ಸೊ ಅದಕ್ಕೆ ತುಂಬ ಹೆಲ್ಪ್ ಆಗುತ್ತಿದ್ದು, ಮನೆಗೆ ತೊಗೊಂಡೋಗಿ ಆರಾಮಾಗಿ ಚಾರ್ಜ್ ಮಾಡ್ಕೋಬೋದು. ಎರಡೂ ಆಪ್ಷನಲ್ಲಿ ನೀವು ಚಾರ್ಜ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ನೋಡ್ತಿರ್ಬೋದು MCB ಕೊಟ್ಟಿದ್ದಾರೆ ಇಲ್ಲಿ. ಸೊ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ ನಿಮಗೆ ಇದು ಬಂದು 2.3 kW ಬ್ಯಾಟ್ರಿ. ಇದು ರೇಂಜ್ ಬಂದುಬಿಟ್ಟು 98 km ರೇಂಜ್ ಕೊಡುತ್ತೆ. ಇನ್ನು ಮೋಟರ್ ಸ್ಪೆಸಿಫಿಕೇಷನ್ಸ್ ಹೇಳೋದಾದರೆ, ಮೋಟರ್ ನೋಡಿದ್ರಲ್ಲ ಹಬ್ ಮೋಟರು. ಸೊ ಇದು ಬಂದು 1200 ವ್ಯಾಟ್ಸ್. ಸೊ ಇದು ವಾಟರ್ ರೆಸಿಸ್ಟೆಂಟು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಕಡೆ ನಿಮಗೆ ಅದು ಸಿಗಲ್ಲ ಗೈಸ್. ಇದರಲ್ಲಿ ಕಲರ್ ಬಗ್ಗೆ ನೋಡ್ತೀರಾ ಅಂತ ಹೇಳಿದ್ರೆ 6 ಡಿಫ್ರೆಂಟ್ ಕಲರ್ಸ್ ಇದೆ. ಇವಾಗ ನೋಡ್ತಿರೋವಂಥದ್ದು ರೆಡ್ಡು, ಇದನ್ನು ಬಿಟ್ಟು 5 ಕಲರ್ಸ್ ಇದೆ. ಅದರಲ್ಲಿ ಒಂದು ಫ್ಲ್ಯಾಗ್ಶಿಪ್ ಕಲರ್ ಕೂಡ ಇದೆ, ಮ್ಯಾಟ್ ಗ್ರೀನು. ಅದು ಬಂದು ತುಂಬಾ ಪ್ರೀಮಿಯಮ್ ಆಗಿದೆ, ಡ್ಯೂಯಲ್ ಟೋನ್ ಬರುತ್ತದು. ಸೊ ಹಾಗೆ ಇದರ ಫಾಸ್ಟ್ ಚಾರ್ಜಿಂಗ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ 18 amp ಫಾಸ್ಟ್ ಚಾರ್ಜಿಂಗ್ ಇದೆ. ಸೊ ಇದು ಬಂದು ಬರೀ 2.5 hours ಫುಲ್ ಚಾರ್ಜ್ ಆಗುತ್ತೆ. ಒನ್ ಆಫ್ ದಿ ಬೆಸ್ಟ್ ಇನ್ ದ ಮಾರ್ಕೆಟ್ ಅಂತ ಹೇಳ್ಬೋದು. 12 degree ಗ್ರೇಡಬಿಲಿಟಿ ಬರುತ್ತೆ. ಚಾಸಿ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಸ್ಟ್ರಾಂಗ್ ಚಾಸಿ ಇದೆ. ಆ್ಯಕ್ಚುಲಿ 4 lakh km ಟೆಸ್ಟ್ ಮಾಡಿದ್ದಾರೆ. ಸೊ ರಿಯಲ್ ಲೈಫಲ್ಲೂ ಕೂಡ ಅದೊಂದು ಅಡ್ವಾಂಟೇಜು, ತುಂಬಾ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು ಚಾಸಿ. ಆ್ಯಕ್ಚುಲಿ ನಿಮಗೆ ಎಂಥ ಒಂದು ಇವಾಗ ಸ್ಪೀಡ್ ಬ್ರೇಕರ್ಸ್ ಇರುತ್ತೆ, ಫಾಸ್ಟಾಗಿ ಹೋಗಿ ಎಗ್ರೆಸಿವ್ ಕೂಡ ಏನೂ ಆಗಲ್ಲ ಗಾಡಿ, ಅಷ್ಟು ಚೆನ್ನಾಗಿದೆ. ಬನ್ನಿ ಇವಾಗ ಫೀಚರ್ಸ್ ನೋಡ್ತಾ ಹೋಗೋಣ. ವೀಕ್ಷಕರೇ, ಸ್ಮಾರ್ಟ್ ಫೀಚರ್ಸ್ ಅಂತ ಹೇಳೋದ್ನಲ್ಲ, ಅದನ್ನೆಲ್ಲ ಇವಾಗ ಒಂದೊಂದಾಗೆ ನೋಡ್ತಾ ಹೋಗೋಣ. ನೋಡ್ತಿರ್ಬೋದು ನನ್ನ ಹತ್ರ ಒಂದು ಮೊಬೈಲ್ ಫೋನ್ ಇದೆ ಇವಾಗ. ಸೊ ಮೊಬೈಲ್ ಫೋನಲ್ಲಿ ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಲೆಟ್ರಿಕ್ಸ್ ಅವ್ರದ್ದೇ ಆ್ಯಪ್ ಇದೆ. ಸೊ ಇದರಲ್ಲಿ ನ್ಯಾವಿಗೇಷನ್ ಅಸಿಸ್ಟ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ನಿಮಗೆ ಸ್ಮಾರ್ಟ್ ಇಂಡಿಕೇಟರ್ ಕೂಡ ಬರುತ್ತೆ. ಅಂದರೆ ನೀವು ಯಾವ ಕಡೆ ಹೋಗ್ತಾ ಇದ್ದೀರಾ, ಅಂದರೆ ನ್ಯಾವಿಗೇಷನ್ ಹಾಕ್ಬಿಟ್ಟು ಯಾವ ಕಡೆ ಟರ್ನ್ ಆಗ್ತಾ ಇದೆ ನ್ಯಾವಿಗೇಷನ್, ಅದೇ ಥರ ಆ ಕಡೆನೇ ಇಂಡಿಕೇಟರ್ ಕೂಡ ಆನ್ ಆಗುತ್ತೆ. ಅದೆಲ್ಲ ಅಡ್ವಾಂಟೇಜ್ ಇದೆ, ಅದನ್ನು ತೋರಿಸ್ತಾ ಹೋಗ್ತೀನಿ. ವೀಕ್ಷಕರೇ, ಆ್ಯಪ್ ಇಂಟರ್ಫೇಸ್ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ತುಂಬಾ ಚೆನ್ನಾಗಿದೆ. ಇನ್ಕ್ಲೂಡಿಂಗ್ ನಿಮಗೆ ಗಾಡಿ ಕೂಡ ಇಲ್ಲಿ ಅಪ್ಡೇಟ್ ಆಗಿರುತ್ತೆ, ಗಾಡಿ ಕಲರ್ ಕೂಡ ಇದೆ ನೋಡ್ತಿರ್ಬೋದು. ಆ್ಯಂಡ್ ಇಲ್ಲಿ ಬ್ಯಾಟ್ರಿ ಪರ್ಸೆಂಟೇಜು ನಿಮಗೆ ಅಕ್ಯುರೇಟ್ ರೇಂಜ್ ತೋರಿಸುತ್ತೆ ಎಷ್ಟಿದೆ ಅಂತ ಹೇಳ್ಬಿಟ್ಟು.
ಸೊ 42 ಕಿಲೋಮೀಟರ್ ರೇಂಜ್ ಹೋಗ್ಬೋದು, 55% ಬ್ಯಾಟ್ರಿ ರಿಮೈನಿಂಗ್ ಇದೆ, ಅದು ಅಲ್ಲೂ ಕೂಡ ನಿಮಗೆ ಇದ್ದೇ ಇರುತ್ತೆ. ಸೊ ಹಾಗೆ ನಿಮಗೆ ನೋಡ್ತಿರ್ಬೋದು, ಇಲ್ಲಿ ನಿಮಗೆ ನೋಡ್ತಾ ಇದ್ದರೆ ಲೈವ್ ಲೊಕೇಶನ್ ಇದು, ಗಾಡಿ ಎಲ್ಲಿದೆ ಅಂತ ಹೇಳಿ ಎಕ್ಸಾಕ್ಟಾಗಿ ನಿಮ್ಗೆ ಗೊತ್ತಾಗುತ್ತೆ. ನಾನು ಇವಾಗ ಆ್ಯಕ್ಚುಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ಶೂಟ್ ಮಾಡ್ತಾ ಇದ್ದೀನಿ, ಅದೇ ಲೊಕೇಶನ್ ಇಲ್ಲಿ ತೋರಿಸ್ತಾ ಇದೆ. ಸೊ ಇದು ಕಂಪನಿಯವ್ರಿಗೂ ಕೂಡ ಗೊತ್ತಾಗ್ತಾ ಇರುತ್ತೆ. ಸೊ ಅದರಿಂದಾಗಿ ಬ್ಯಾಟ್ರಿ ಏನಾದರೂ ಹೆಲ್ತ್ ಏನಾದ್ರು ಪ್ರಾಬ್ಲಮ್ ಇತ್ತು, ಇಶ್ಯೂ ಇತ್ತು ಅಂತ ಹೇಳಿದ್ರು, ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಅದನ್ನೆಲ್ಲ ಅವರು ನೋಡ್ತಾ ಇರ್ತಾರೆ, ಕಂಟಿನ್ಯೂಸ್ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಏನಾದರೂ ನಿಮಗೆ ಸಪೋರ್ಟ್ ಬೇಕು ಅಂತ ಹೇಳಿದ್ರೆ ಆ ಒಂದು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾರೆ. ಆ್ಯಂಡ್ ಆಲ್ಸೋ ನೋಡ್ತಿರ್ಬೋದು ಇಲ್ಲಿ ಸ್ಟಾರ್ಟೆಡ್ ಟ್ರಿಪ್ ಅಂತಿದೆಯಲ್ಲ, ಸೊ ಇದೇನಪ್ಪ ಅಂತ ಹೇಳಿದ್ರೆ ನ್ಯಾವಿಗೇಷನ್ ಅಸಿಸ್ಟ್ ಆ್ಯಕ್ಚುಲಿ. ಸೊ ಈ ಒಂದು ಇದರಲ್ಲಿ ನಿಮಗೆ ಯಾವ ಕಡೆ ಟರ್ನ್ ಆಗಬೇಕು ಅಂತ ಹೇಳಿ ತೋರಿಸುತ್ತೆ ನೋಡಿ. ಇವಾಗ ಜ್ಞಾನ ಭಾರತಿ ಅಂತ ಹೇಳಿ ಹಾಕ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಸೊ ಇತ್ತೀಚೆಗಂತೂ ಬೆಂಗಳೂರಲ್ಲಿ ನೀವೆಲ್ಲೇ ಹೋಗಬೇಕು ಅಂತ ಹೇಳಿದ್ರು ಕೂಡ ಮ್ಯಾಪ್ ಬೇಕೇ ಬೇಕು. ಸೊ ಅದಕ್ಕೆ ತುಂಬ ಹೆಲ್ಪ್ ಮಾಡತ್ತಿದ್ದು. ಆ್ಯಂಡ್ ಆಲ್ಸೋ ಯಾವ ಕಡೆ ಟರ್ನ್ ಆಗಬೇಕು, ಎಷ್ಟು ದೂರ ಇದೆ ಇನ್ನು ಆ ಟರ್ನಿಂಗು, ಅದು ಕೂಡ ಕ್ಲಿಯರಾಗೆ ತೋರಿಸುತ್ತೆ. ಜಿಯೋ ಫೆನ್ಸಿಂಗ್ ಕೂಡ ಬರುತ್ತೆ. ಸೊ ಒಂದು ಏರಿಯಾ ಸೆಲೆಕ್ಟ್ ಮಾಡಿ ಅದರಿಂದ ಗಾಡಿ ಆಚೆ ಹೋಗ್ತಿದ್ದಂಗೆ ನಿಮ್ಗೆ ಅಲರ್ಟ್ ಬೇಕು ಅಂತ ಹೇಳಿದ್ರು ಕೂಡ ಅದನ್ನು ಕೂಡ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಗಾಡಿ ಇವಾಗ ಆನ್ ಆ್ಯಂಡ್ ಆಫು. ಇವಾಗ ನೋಡಿ, ಗಾಡಿನ ನಾನು ಕೀ ತಕ್ಕೊತೀನಿ, ಗಾಡಿ ಆಫ್ ಮಾಡಿದ್ದೀನಿ, ನೋಡ್ಕೊಂಬಿಡಿ, ಗಾಡಿ ಕಂಪ್ಲೀಟಾಗಿ ಆಫ್ ಮಾಡಿದ್ದೀನಿ. ಸೊ ಮೊಬೈಲ್ ಫೋನಿಂದನೇ ಆನ್ ಮಾಡ್ತೀನಿ. ಇದನ್ನು ಕೀಲೆಸ್ ಒಂದು ಅಂದರೆ ಕೀಲೆಸ್ ಇಗ್ನಿಷನ್ ಅಂತ ಹೇಳಿ ಕರೀತಾರೆ, ನೋಡ್ತಿರ್ಬೋದು. ಕೀಲೆಸ್ ಸ್ಟಾರ್ಟ್ ಅಥವಾ ಕೀಲೆಸ್ ಇಗ್ನಿಷನ್ ಅಂತ ಕರೀತಾರೆ. ಸೊ ಸ್ಟ್ಯಾಂಡ್ ಎತ್ತೀನಿ ನೋಡಿ, ಇವಾಗ ಆನ್ ಮಾಡ್ತೀನಿ. ಸೊ ಆನ್ ಮಾಡಿದ ತಕ್ಷಣ ಕ್ಲಸ್ಟರ್ ಆನ್ ಆಯಿತು, ಗಾಡಿ ಆನ್ ಆಗಿದೆ. ಆ್ಯಂಡ್ ಮೂವ್ ಕೂಡ ಮಾಡ್ಬೋದು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಹೆಲ್ಮೆಟ್ ನಿಮಗೆ ಅದು ಕೂಡ ಅಲರ್ಟ್ ಕೊಡುತ್ತೆ, ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ಹೇಳಿ, ಓಕೆನಾ. ಆ್ಯಂಡ್ ನೀವು ಇಫ್ ಇನ್ ಕೇಸ್ ಎಮರ್ಜೆನ್ಸಿಲಿ ಇದ್ದೀರಾ, ಏನೋ ಒಂದು ಎಮರ್ಜೆನ್ಸಿ ಇದೆ, ಸೊ ಆ ಟೈಮಲ್ಲಿ ನಿಮಗೆ SOS ಕೂಡ ಇದೆ, ನೋಡ್ತಿರ್ಬೋದು. ಸೊ ಒಂದು ನಿಮ್ಮ ಒಂದು ಪರ್ಸ್ನಲ್ ಕಾಂಟ್ಯಾಕ್ಟ್ನ ಇದಕ್ಕೆ ಆ್ಯಡ್ ಮಾಡ್ಬೋದು. ವಿ ವಿಲ್ ಸೆಂಡ್ ಆ್ಯನ್ SMS ಟು ಯುವರ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅಂತ ಹೇಳಿ ನೋಡ್ಬೋದು. ಸೊ ಇದು SMS ಹೋಗುತ್ತೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಗೆ. ಇದರಿಂದಾಗಿ ಏನೇ ಒಂದು ಎಮರ್ಜೆನ್ಸಿಲಿ ಇದ್ರೂ ಕೂಡ ನಿಮಗೆ ಈ ಒಂದು ಆ್ಯಪ್ ಹೆಲ್ಪ್ ಮಾಡುತ್ತೆ. ಸೊ 98 ಕಿಲೋಮೀಟರ್ ರೇಂಜ್ ಕೊಡುತ್ತೆ, ಮೋರ್ ದೆನ್ ಎನಫ್ ಅಂತ ಹೇಳ್ಬೋದು ಬೆಂಗಳೂರು ಅಂತ ಸಿಟಿಗೆ. ಇಫ್ ಇನ್ ಕೇಸ್ ಏನಾದರೂ ರೇಂಜ್ ಆನ್ಸೈಟಿ ಇತ್ತು ಅಂತ ಹೇಳಿದ್ರೆ ಆನ್ ರೋಡಲ್ಲಿ ಆಬ್ವಿಯಸ್ಲಿ ನೀವು ಚಾರ್ಜರ್ ಕ್ಯಾರಿ ಮಾಡ್ಕೊಂಡು ಹೋದರೆ ಎಲ್ಲಾದರೂ ಒಂದು ಕಡೆ ಚಾರ್ಜ್ ಮಾಡ್ಕೋಬೋದು. ವಿತಿನ್ 2.5 ಅವರ್ಸಲ್ಲಿ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಇರೋದು 18 ಆ್ಯಂಪ್ಸು. ಸೊ ಅದರಲ್ಲಿ ನೀವು ಚಾರ್ಜ್ ಮಾಡ್ಕೋಬೋದು. ಜೊತೆಗೆ ಇವರು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇದನ್ನು ಓವರ್ಕಮ್ ಮಾಡೋದಕ್ಕೆ ಅಂತಲೇ ಚಾರ್ಜಿಂಗ್ ಸ್ಟೇಷನ್ಸ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಒನ್ಸ್ ಅದೆಲ್ಲ ಡೆವಲಪ್ ಆದಮೇಲೆ, ಸೊ ಆ್ಯಪಲ್ ಆಲ್ರೆಡಿ ಕೊಟ್ಟಿದ್ದಾರೆ ಅದನ್ನು. ಸೊ ಅದರಲ್ಲಿ ನೀವು ಆ್ಯಪಲ್ಲೇ ಎಲ್ಲಿ ನಿಮಗೆ ನಿಯರ್ ಬೈ ಚಾರ್ಜಿಂಗ್ ಸ್ಟೇಷನ್ ಇದೆ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ಕೋಬೋದು. ಅದು ಒಂದು ಅಡ್ವಾಂಟೇಜ್ ನಿಮಗೆ. ಅದ್ರ ಜೊತೆಗೆ ಇವಾಗ ನಿಮಗೆ ನಿಮ್ಮ ವೆಹಿಕಲ್ ಹೆಲ್ತ್ ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ಇವಾಗ ನೋಡಿ, ಸೊ ಇದುವರೆಗೂ ಎಷ್ಟು ಕಿಲೋಮೀಟ್ರ್ ಹೋಗಿದೆ, ಎಷ್ಟು ನಿಮ್ಮದು ಆ್ಯಾವ್ರೇಜ್ ಸ್ಪೀಡ್ ಇದೆ, ಹೆಲ್ತ್ ಚೆಕಪ್ ಮಾಡ್ಕೋಬೋದು. ನೋಡಿ, ಹೆಲ್ತ್ ಚೆಕಪ್ ಆಗ್ತಾಯಿದೆ. ಇವಾಗ ಬ್ಯಾಟ್ರಿ ಒಳ್ಳೆ ಕಂಡೀಷನಲ್ಲಿದೆ, ಟೆಂಪರೇಚರ್ ಕೂಡ ಆಪ್ಟಿಮಲ್ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಆ್ಯಂಡ್ ನೀವು ಪರ್ಸ್ನಲಾಗಿ ಎಷ್ಟು ಸೇವ್ ಮಾಡಿದ್ದೀರಾ, ಮನಿ ಸೇವ್ ಮಾಡಿದ್ದೀರಾ ಅಂತ ಕೂಡ ತೋರಿಸುತ್ತೆ. ಆ್ಯಂಡ್ ಆಲ್ಸೋ ಎನ್ವೈರ್ನಮೆಂಟಲ್ ಪೊಲ್ಯೂಷನ್ ಎಷ್ಟು ಕಮ್ಮಿ ಆಗಿದೆ, CO2 ಎಷ್ಟು kg ಸೇವ್ ಆಯಿತು ಅಂತ ಹೇಳ್ಬಿಟ್ಟು ಇದರಲ್ಲಿ ತೋರಿಸಿದ್ದಾರೆ, ನೋಡ್ತಿರ್ಬೋದು. ಸೊ ಇದು ನಿಮಗೆ ಒಂಥರ ಚೆನ್ನಾಗಿದೆ ಆ್ಯಕ್ಚುಲಿ ಇಂಟಿಗ್ರೇಷನ್, ಇಷ್ಟೊಂದೆಲ್ಲ ಕೊಟ್ಟಿರೋದು ಡೀಟೇಲಾಗಿ. ವೀಕ್ಷಕರೇ ನೋಡಿದ್ರಲ್ಲ ಎಷ್ಟೊಂದೆಲ್ಲ ಸ್ಮಾರ್ಟ್ ಫೀಚರ್ಸ್ ಇದೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ನಿಮಗೆ ಆ್ಯಂಟಿ ಥೆಫ್ಟ್ ಕೂಡ ಇದೆ. ಯೂಶಲ್ ಆಗಿ ಸೇಫ್ಟಿಗೋಸ್ಕರ ವೆಹಿಕಲಲ್ಲಿ GPS ಕೊಡ್ತಾರೆ, ಬಟ್ ಇದರಲ್ಲಿ ಬ್ಯಾಟ್ರಿಯಲ್ಲೇ ಕೊಟ್ಬಿಟ್ಟಿದ್ದಾರೆ. ಸೊ ಅದರಿಂದಾಗಿ ಏನಪ್ಪ ಅಂತ ಹೇಳಿದ್ರೆ ಯಾರಾದರೂ ಬ್ಯಾಟ್ರಿನ ಕತ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಮೇನ್ ಪಾರ್ಟ್ ಅಂತ ಬರೋದೇ ಬ್ಯಾಟ್ರಿ. ಮೋಸ್ಟ್ ಆಫ್ ದಿ ನಿಮಗೆ ಕಾಸ್ಟು ಬ್ಯಾಟ್ರಿಗೆ ಆಗಿರುತ್ತೆ ಈ ವೆಹಿಕಲಲ್ಲಿ, 60% ಅಂತ ಹೇಳ್ಬೋದು ಅಂದಾಜು. ಸೊ ಆಗಿರಬೇಕಾದಾಗ ಬ್ಯಾಟ್ರಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬ್ಯಾಟ್ರಿಯಲ್ಲೇ GPS ಕೊಟ್ಟಿರೋದು ತುಂಬ ಹೆಲ್ಪ್ ಆಗುತ್ತೆ. ಸೊ ಆ್ಯಂಟಿ ಥೆಫ್ಟು ಕಳ್ಳರೆಲ್ಲ ಹುಷಾರಾಗಿರಬೇಕು ಬ್ಯಾಟ್ರಿಯಲ್ಲಿ ಕೊಟ್ಟಿರೋದ್ರಿಂದ. ಒಂದು ಅಫೋರ್ಡಬಲ್ ಪ್ರೈಸ್ ರೇಂಜಲ್ಲಿ ಕೂಡ ಇದೆ. ಇಷ್ಟೆಲ್ಲ ಅಫೋರ್ಡಬಲ್ ಪ್ರೈಸ್ ರೇಂಜಲ್ಲಿ ಇಷ್ಟೆಲ್ಲ ಫೀಚರ್ಸ್ ಇರುವಂಥದ್ದು ನಿಜವಾಗ್ಲೂ ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಒಂದು ನ್ಯಾವಿಗೇಷನ್ ಅಸಿಸ್ಟ್ ಜೊತೆಗೆ ಸ್ಮಾರ್ಟ್ ಇಂಡಿಕೇಟರ್ಸ್ ಇದೆಯಲ್ಲ, ಅದಂತೂ ಸಕ್ಕತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. SOS ಎಮರ್ಜೆನ್ಸಿ ಒಂದು ಬಟನ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ ಲೈವ್ ಲೊಕೇಶನ್ ಕೂಡ ಟ್ರ್ಯಾಕ್ ಮಾಡ್ಬೋದು. ಬ್ಯಾಟ್ರೀಲಿ GPS ಕೂಡ ಬರುತ್ತೆ. ಇಷ್ಟೆಲ್ಲ ಫೀಚರ್ಸು ನಿಜವಾಗ್ಲೂ ಈ ಪ್ರೈಸ್ ರೇಂಜಲ್ಲಿ ಬೇರೆ ಯಾವ ಸ್ಕೂಟರಲ್ಲೂ ಇಲ್ಲ ಅಂತ ಹೇಳ್ತೀನಿ. ಸೊ ಪ್ರೈಸ್ ರೇಂಜ್ ಬೇಕು ಅಂತ ಹೇಳಿದ್ರೆ ವೆಬ್ಸೈಟ್ ಚೆಕ್ ಮಾಡ್ಕೋಬೋದು ನೀವು. ವೆಬ್ಸೈಟಲ್ಲಿ ಇವರ ಪ್ರೈಸ್ ರೇಂಜ್ ಪ್ರತಿಯೊಂದು ಮೆನ್ಷನ್ ಆಗಿರುತ್ತೆ. ಆ್ಯಂಡ್ ಅಪ್ಕಮಿಂಗ್ ಮಾಡಲ್ಸ್ ಯಾವುದಿದೆ, ಅದರ ಫೀಚರ್ಸ್ ಏನಿದೆ ಪ್ರತಿಯೊಂದು ಕೂಡ ಅದರಲ್ಲಿ ಚೆಕ್ ಮಾಡ್ಕೋಬೋದು ನೀವು. ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ಕಾಸ್ಟ್ ಎಫೆಕ್ಟಿವ್ ಇಕೋ ಮಾಡೆಲ್ ಕೂಡ ಲಾಂಚ್ ಆಗ್ತದೆ. ಇದರ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 87,999 ಇಂದ ಸ್ಟಾರ್ಟ್ ಆಗುತ್ತೆ. ಇಷ್ಟೆಲ್ಲ ಫೀಚರ್ಸ್ ಇರೋದು ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗಿರುತ್ತೆ.
ಬಟ್ ಒಂದೇ ಒಂದು ಯೋಚನೆ ಮಾಡ್ತೀರಾ ನೀವು, ಡೀಲರ್ ನೆಟ್ವರ್ಕ್ ಯಾವ ಥರ ಇದೆ, ಸರ್ವಿಸ್ ಯಾವ ಥರ ಇದೆ, ಸರ್ವಿಸ್ ನೆಟ್ವರ್ಕ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ. ಸೊ ಆಲ್ರೆಡಿ 14 ಡೀಲರ್ಶಿಪ್ಸು ಆನ್ಬೋರ್ಡ್ ಆಗಿದೆ. ಸೊ ಎಲ್ಲಿ ಬೇಕಾದರೂ ನೀವು ಗಾಡಿಗಳನ್ನ ತೊಗೋಬೋದು, ಹಾಗೆ ಸರ್ವಿಸ್ ಕೂಡ ಮಾಡಿಸ್ಬೋದು. ನಿಮ್ಮ ನಿಯರ್ ಬೈ ಡೀಲರ್ಶಿಪ್ ಯಾವುದಿದೆ ಅಂತ ಹೇಳಿ ನೀವು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಗಾಡಿಗಳನ್ನ ಬುಕ್ ಮಾಡ್ಕೋಬೋದು. ಒಂದು ವ್ಯಾಲ್ಯೂ ಫಾರ್ ಮನಿ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಈ ಒಂದು ಸ್ಕೂಟರ್ನ. ಓಡಿಸೋದಕ್ಕೂ ಕೂಡ ಅಷ್ಟೇ ಕಂಫರ್ಟಬಲ್ ಆಗಿದೆ. ಸೊ ಆದಷ್ಟು ಬೇಗ ನಿಮ್ಮ ನಿಯರ್ ಬೈ ಡೀಲರ್ಶಿಪ್ಗೆ ಹೋಗಿ ವಿಸಿಟ್ ಮಾಡಿಕೊಂಡು ನಿಮಗೆ ಇಷ್ಟವಾದಂತಹ ಕಲರ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.